ಮನರೇಗಾ ಹೋರಾಟದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಎಡವಟ್ಟು ಮಾಡಿಕೊಂಡಿದ್ದಾರೆ. ಇದರಿಂದ ಕಾರ್ಮಿಕರ ಟವಲ್ ಬಗ್ಗೆಯೇ ಕಾಂಗ್ರೆಸ್ ಉಸ್ತುವಾರಿ ಜ್ಞಾನವಿಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಅತ್ತ ಸುರ್ಜೇವಾಲಾ ಸ್ವತಃ ಡಿಕೆಶಿ ತಲೆಗೆ ಟವಲ್ ಕಟ್ಟಿದ್ದು, ಸಿಎಂ ಸಿದ್ದರಾಮಯ್ಯ ಸ್ವತಃ ಡಿಕೆಶಿಗೆ ಪೇಟ ಕಟ್ಟಿದ್ದು ಸದ್ದು ಮಾಡ್ತಾ ಇದೆ. ಏನಿದು ಟವಲ್ ಸ್ಟೋರಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ರಾಜಕೀಯ ನಾಯಕರು ಆಗಾಗ ಏನಾದ್ರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾರೆ. ಎಡವಟ್ಟುಗಳಿಗೂ ಈ ಪೊಲಿಟಿಕಲ್ ಲೀಡರ್ಸ್ಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ. ವೇದಿಕೆಯ ಮೇಲೆ ಆಗಾಗ ಏನಾದ್ರೂ ಒಂದು ಎಡವಟ್ಟನ್ನ ರಾಜಕೀಯ ನಾಯಕರು ಮಾಡದೇ ಇದ್ರೆ ಅಂಥವರು ಪೊಲಿಟಿಕಲ್ ಲೀಡರ್ಸ್ ಅಲ್ವೇನೋ ಅನ್ನಿಸ್ಬಿಡುತ್ತೆ. ಈಗಲೂ ಸಹ ರಾಜ್ಯದಲ್ಲಿ ರಾಜಕೀಯ ನಾಯಕರೊಬ್ಬರು ಅಂತಹುದೇ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಈಗ ಅಂತಹ ಎಡವಟ್ಟು ಮಾಡಿಕೊಂಡಿರೋ ನಾಯಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸದ್ಯ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ. ಕಳೆದ 5-6 ವರ್ಷಗಳಿಂದ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈ ರಣದೀಪ್ ಸುರ್ಜೇವಾಲಾರೇ ಈಗ ವೇದಿಕೆಯ ಮೇಲೆ ಎಡವಟ್ಟು ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಈ ಎಡವಟ್ಟೇ ಈಗ ಚರ್ಚೆಗೀಡಾಗ್ತಿದೆ. ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯಾಗಿರೋ ಹಿರಿಯ ನಾಯಕನಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದ ಮನ್ರೇಗಾ ಯೋಜನೆಯ ಹೆಸರನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿತ್ತು. ಕೇಂದ್ರ ಬಿಜೆಪಿ ಸರ್ಕಾರದ ನಡೆ ವಿರೋಧಿಸಿ ಕಾಂಗ್ರೆಸ್ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನಾ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ರು. ಈ ಸಮಯ ಕಾರ್ಮಿಕರ ಪ್ರತಿನಿಧಿಯಾದ ಟವೆಲ್ ಅನ್ನ ಕೆಲವರು ತಲೆಗೆ ಕಟ್ಕೊಂಡಿದ್ರು. ಇದನ್ನ ನೋಡಿದ ಸುರ್ಜೇವಾಲಾ ಅದೇನು ಅಂತ ಪ್ರಶ್ನೆ ಮಾಡ್ತಾರೆ. ಇದೇ ವಿಷಯವೀಗ ಚರ್ಚೆಗೀಡಾಗ್ತಾ ಇದೆ. ಅಸಲಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರು ಕಾರ್ಮಿಕರ ಸಂಕೇತವಾದ ಟವೆಲ್ ಅನ್ನ ತಮ್ಮ ತಲೆಗೆ ಕಟ್ಕೊಂಡಿದ್ರು. ಇದನ್ನ ನೋಡಿದ ರಣದೀಪ್ ಸುರ್ಜೇವಾಲಾ ಅದೇನು ಅಂತ ಪ್ರಶ್ನೆ ಮಾಡಿದ್ರು. ಇದರಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗೆ ಕಾರ್ಮಿಕರ ಪ್ರತಿನಿಧಿಸೋ ಟವೆಲ್ ಬಗ್ಗೆಯೇ ಅರಿವಿಲ್ಲ ಅನ್ನೋದು ಸ್ಪಷ್ಟ. ಅಲ್ಲ, 5-6 ವರ್ಷಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರೋ ಹಿರಿಯ ನಾಯಕ ಸುರ್ಜೇವಾಲಾಗೆ ಕಾರ್ಮಿಕರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ವಾ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈ ರಾಜಕೀಯ ನಾಯಕರು ಕಾರ್ಮಿಕರ ಉದ್ಧಾರ ಅಂತೆಲ್ಲ ಮಾತಾಡೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ಯಾವಾಗ ಸುರ್ಜೇವಾಲಾಗೆ ಕಾರ್ಮಿಕರ ಟವೆಲ್ ಬಗ್ಗೆಯೇ ಗೊತ್ತಿಲ್ಲ ಅನ್ನೋದು ಅರಿವಾಯ್ತೋ ಸ್ವತಃ ಸಿಎಂ ಹಾಗೂ ಡಿಸಿಎಂ ಎಚ್ಚೆತ್ಕೊಂಡ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಮಿಕರ ಟವೆಲ್ ಬಗ್ಗೆ ಸುರ್ಜೇವಾಲಾಗೆ ಗಂಭೀರ ವಿವರಣೆ ಕೊಟ್ರು. ಟವೆಲ್ ಹಿಡಿದು ಅದರ ಮಹತ್ವದ ಬಗ್ಗೆ ವಿವರಿಸಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ತಲೆಗೆ ಟವೆಲ್ ಕಟ್ಕೊಂಡಿದ್ದನ್ನು ನೋಡಿದ ಸುರ್ಜೇವಾಲಾ ತಾನೂ ಕೂಡ ತಲೆಗೆ ಟವೆಲ್ ಕಟ್ಕೊಂಡ್ರು. ಈ ನಡುವೆ ವೇದಿಕೆಯ ಮೇಲೆ ಕೆಲವು ಇಂಟರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ನಡೆಯಿತು. ವೇದಿಕೆಯ ಮೇಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂತಿದ್ರು. ಈ ವೇಳೆ ಸಿದ್ದರಾಮಯ್ಯ ತಮ್ಮ ತಲೆಗೆ ತಾವೇ ಟವೆಲ್ ಕಟ್ಕೊಂಡ್ರು. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯರ ಪಕ್ಕದಲ್ಲಿಯೇ ಕೂತಿದ್ರು. ಸಿಎಂ ಕುರ್ಚಿ ಕಿತ್ತಾಟ ನಡೀತಿರೋ ಈ ಸಮಯದಲ್ಲಿ ಉಭಯ ನಾಯಕರು ಅಕ್ಕಪಕ್ಕದಲ್ಲೇ ಕೂತಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಲೆಗೆ ಸರಿಯಾಗಿ ಟವೆಲ್ ಕಟ್ಕೊಂಡಿರಲಿಲ್ಲ. ಈ ವೇಳೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತು. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಕದಲ್ಲೇ ಕೂತಿದ್ದ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಜೊತೆಗೆ ಖುಷಿಯಾಗಿ ಮಾತಾಡ್ತಿದ್ರು. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ತಲೆಗೆ ಟವೆಲ್ ಕಟ್ಟಿಕೊಂಡಿರಲಿಲ್ಲ. ಆಗ ಡಿಕೆಶಿಯನ್ನ ಕರೆದ ಸಿಎಂ ಸಿದ್ದರಾಮಯ್ಯ, ಏಯ್ ಡಿಕೆಶಿ ಬಾರಯ್ಯ ಇಲ್ಲಿ, ನಾನೇ ಪೇಟ ಕಟ್ತೀನಿ, ನಿನಗೆ ಪೇಟ ಕಟ್ಕೊಳ್ಳೋಕೆ ಬರೋದೇ ಇಲ್ಲ ನೋಡು ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ತಮ್ಮ ಕೈಯಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಲೆಗೆ ಪೇಟ ಕಟ್ಟಿದ್ರು. ನಂತರ ಉಭಯ ನಾಯಕರು ನಗು ನಗುತ್ತಲೇ ಅಕ್ಕಪಕ್ಕದಲ್ಲಿ ಮಾತಾಡ್ತಾ ಕೂತಿದ್ರು. ಇದೇ ಬೆಳವಣಿಗೆ ಈಗ ಕ್ಯಾಮರಾ ಕಣ್ಣುಗಳಿಗೆ ಆಹಾರವಾಗಿದೆ. ರಾಜ್ಯದಲ್ಲಿ ಮೊದಲೇ ಸಿಎಂ ಕುರ್ಚಿಯ ಬೆಂಕಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಬೆಂಕಿ ಯಾವಾಗ ಬೇಕಾದರೂ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ಸಾಧ್ಯತೆಯೂ ಇದೆ. ಇಂತಹ ಸಮಯದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ತಲೆಗೆ ಪೇಟ ಕಟ್ಟಿದ್ದನ್ನ ನಾನಾ ರೀತಿ ವ್ಯಾಖ್ಯಾನಿಸಲಾಗ್ತಿದೆ. ಖುಷಿಯಿಂದ ಡಿಕೆ ಶಿವಕುಮಾರ್ ತಲೆಗೆ ಪೇಟ ಕಟ್ಟಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಅನ್ನೋ ವಿಷಯ ಬಂದಾಗ್ಲೂ ಇಷ್ಟೇ ಖುಷಿಯಿಂದ ಅಧಿಕಾರ ಬಿಟ್ಕೊಡ್ತಾರಾ ಅನ್ನೋ ಪ್ರಶ್ನೆ ಮಾಡಲಾಗ್ತಿದೆ. ಆದ್ರೆ
ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಸ್ವತಃ ಡಿಕೆಶಿ ತಲೆಗೆ ಪೇಟ ಕಟ್ಟಿದ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಹಸ್ತಾಂತರ ಅನ್ನೋ ವಿಷಯ ಬಂದಾಗ ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಕೊಡಲ್ಲ ಅನ್ನೋದು 100ಕ್ಕೆ 100ರಷ್ಟು ಖಚಿತ. ಅದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲೀಗ ನಡೀತಿರೋ ಬೆಳವಣಿಗೆಗಳೇ ಸಾಕ್ಷಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೇನು ಕೆಲವೇ ತಿಂಗಳಲ್ಲಿ 3 ವರ್ಷ ಕಳೀತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ 2.5 ವರ್ಷಗಳ ಸಮಯಕ್ಕೆ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿದೆ ಅನ್ನೋ ಚರ್ಚೆ ಮೊದಲಿನಿಂದಲೂ ಹರಿದಾಡ್ತಿದೆ. ಆದರೆ ಈ ಬಗ್ಗೆ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಆಗ್ಲಿ ಅಥವಾ ಹೈಕಮಾಂಡ್ ಆಗ್ಲಿ ಎಲ್ಲಿಯೂ ಕೂಡ ಬಹಿರಂಗವಾಗಿ ಮಾತಾಡಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಸಮಯ ತುಂಬುತ್ತಲೇ ಆಕ್ಟಿವ್ ಆಗಿದ್ದ ಡಿಕೆ ಬ್ರದರ್ಸ್ ಸಿಎಂ ಸ್ಥಾನಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಆರಂಭಿಸಿದ್ರು. ಈ ವಿಚಾರದ ಸಲುವಾಗಿ ಸಹೋದರ ದ್ವಯರು ಅನೇಕ ಬಾರಿ ದೆಹಲಿ ಫ್ಲೈಟ್ ಹತ್ತಿ ವಾಪಸ್ ಬಂದಿದ್ದಾರೆ. ಆದರೆ ಈವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ರ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಪೂರಕವಾಗಿ ಸ್ಪಂದಿಸ್ತಿಲ್ಲ. ಕೊಟ್ಟ ಮಾತಿನಂತೆ ತನಗೆ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನೋ ಹುಮ್ಮಸ್ಸಲ್ಲಿದ್ದ ಡಿಕೆಶಿಗೆ ಹೈಕಮಾಂಡ್ನಿಂದ ಪೂರಕ ಸ್ಪಂದನೆ ಸಿಗ್ತಿಲ್ಲ. ಅಸಲಿಗೆ ಡಿಕೆಶಿ ಭೇಟಿಯಾಗೋದಕ್ಕೂ ಹೈಕಮಾಂಡ್ ನಾಯಕರು ಮುಂದಾಗ್ತಿಲ್ಲ. ಇದು ಡಿಕೆಶಿ ಬೇಸರಕ್ಕೆ ಕಾರಣವಾಗ್ತಿದೆ. ಜೊತೆಗೆ ಒಂದಲ್ಲ ಒಂದು ಕಾರಣ ನೀಡಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯರನ್ನ ಮುಂದುವರಿಸಲಾಗ್ತಿದೆ. ಮೊದಲು ವಿಶೇಷ ಅಧಿವೇಶನದ ಕಾರಣ, ನಂತರ ದೇವರಾಜ ಅರಸರ ದಾಖಲೆ ಮುರಿಯೋ ಕಾರಣ ನೀಡಿ ಅಧಿಕಾರ ಹಸ್ತಾಂತರದ ಚರ್ಚೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಯಿತು. ಈಗ ಮಾರ್ಚ್ನಲ್ಲಿ ಬಜೆಟ್ ಇದೆ ಅನ್ನೋ ಕಾರಣ ನೀಡಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯರೇ ಮುಂದುವರಿಬಹುದು. ಇದು ಡಿಕೆ ಬ್ರದರ್ಸ್ನ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದರೆ ತಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿರೋ ಡಿಕೆಶಿ ಎಲ್ಲಿವರೆಗೆ ತಾಳ್ಮೆಯಿಂದ ಕಾಯ್ತಾರೆ ಅನ್ನೋದು ಈ ಕ್ಷಣದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.